ಇವತ್ತು ನಾನು ನಿಮಗೆ ಇನ್ನೊಂದು ಅದ್ಭುತ ಪ್ಲೇಸ್ ತೋರಿಸ್ತಾ ಇದ್ದೀನಿ. ಇದು ಉಡುಪಿ ಹತ್ರನೇ ಇದೆ, ಆಯಿತಾ. ಇದ್ರೂ ನಾನು ನೋಡಿರಲಿಲ್ಲ, ಬಂದುಬಿಟ್ಟಿದ್ದೀನಿ. ಸೊ ತುಂಬ ಚೆನ್ನಾಗಿದೆ ಅಂತ ಏನಕ್ಕೆ ಹೇಳ್ತೇನೆ ಅಂದರೆ, ಬಿಕಾಸ್ ಐ ಆಮ್ ಡೂಯಿಂಗ್ ಎಡಿಟಿಂಗ್, ಐ ನೋ ಹೌ ಇವತ್ತಿನ ನಮ್ಮ ವಿಡಿಯೋ ಹೆಂಗೆ ಹೋಗುತ್ತೆ ಅಂತ ಐ ನೋ ಅಬೌಟ್. ಇಲ್ಲಿ ಕಾಣ್ತಾ ಇರೋದು ನಿಮಗೆ ಹ್ಯಾಂಗಿಂಗ್ ಬ್ರಿಡ್ಜ್. ಅದನ್ನೇ ಟೈಪ್ ಮಾಡಿ ಬನ್ನಿ ನೀವು ಸಾಕು. ಅದನ್ನು ಕೆಮನು ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ಒಂದು ಫೋಟೋ, ಒಂದು ವೀಡಿಯೋ, ಒಂದು ಡ್ರೋನ್ ಓಡಿಸ್ಕೊಂಡು ಹೋಗೋಣ ಅಂತ ಬಂದವನು ನಾನು. ಆ್ಯಕ್ಚುಲಿ ಇದ್ರ ಬಗ್ಗೆ ಜಾಸ್ತಿ ಗೊತ್ತಿರಲಿಲ್ಲ, ಆಯಿತಾ. ಗೊತ್ತಿಲ್ಲದಿರೋದೇ ದೊಡ್ಡ ವಿಷಯ ಆಯಿತು. ಏನಂದರೆ ಈ ಬ್ರಿಡ್ಜ್ ಮೇಲೆ ನಮಗೆ ಹತ್ತೋಕ್ಕೆ ಬಿಡಲ್ವಂತೆ, ಆಯಿತಾ. 2 ವರ್ಷ ಆಲ್ರೆಡಿ ಆಗಿದೆ ಅಂತೆ. ಬಿಕಾಸ್ ಅದೇನೋ ಕಾರಣದಿಂದ ಅಲ್ಲಿಂದ ಯಾರೋ ಬಿದ್ದವರ ಏನೋ ಮುರಿದೋಗಿದೆಯೋ ಆ್ಯಂಡ್ ಅಥವಾ ಗುಜರಾತಲ್ಲಿ ಏನೋ ಇಶ್ಯೂ ಆಗಿರೋದ್ರಿಂದ ಸೊ ದೇ ಹ್ಯಾವ್ ಬ್ಲಾಕ್ಡ್ ಇಟ್, ಆಯಿತಾ. ಸೊ ಅದ್ರ ಮೇಲೆ ಹೋಗೋಕ್ಕಾಗೋದಿಲ್ಲ. ಕಟ್ಟಿದ್ದು ಮತ್ತು ಏನು ಯೂಸು? ಹತ್ತಕ್ಕೆ ಬಿಡಲ್ಲ ಅಂದರೆ, ನಡೆಯಕ್ಕೆ ಬಿಡಲ್ಲ ಅಂದರೆ ವಾಟ್ ಈಸ್ ದ ಯೂಸ್, ಆಯಿತಾ. ಅದೊಂದು ನನ್ನ ಯೋಚನೆ. ಇದ್ಯಾವುದು ನಮಗೆ ಗಾಡಿ ಓಡಿಸೋ ಬ್ರಿಡ್ಜು ವಿಚ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್, ಆಯಿತಾ. ಇದೇ ನಮ್ಮ ಮ್ಯಾಂಗ್ರೂವ್ಸ್, ಟೋಟ್ಲಿ ಮ್ಯಾಂಗ್ರೂವ್ಸು. ಬೇಸಿಕಲಿ ಇದು ರಿವರ್ ಅಂತ ಹೇಳ್ತಾರೆ. ರಿವರ್ನ ದಾಟಿ ನಮ್ಮ ಸಮುದ್ರಕ್ಕೆ ಸೇರ್ಕೊಳ್ತದೆ. ಎಲ್ಲಿ ಸೇರ್ಕೊಳ್ತದೆ? ಆ ಡೆಲ್ಟಾ ಪಾಯಿಂಟ್. ಆ ಪಾಯಿಂಟ್ ಇನ್ನೂ ಸೂಪರಾಗಿದೆ. ಹೆಂಗೆ ಗೊತ್ತಾ, ಆಲ್ರೆಡಿ ನಾನು ಹೋಗಿ ಹೋಮ್ವರ್ಕ್ ಮಾಡ್ಕೊಂಡು ಬಂದಿದ್ದೀನಿ ಆ ಜಾಗದಲ್ಲಿ ಹಿಂಗೆ. ಬಟ್ ಈ ವಿಡಿಯೋ ಮಾಡಿ ಆ ವಿಡಿಯೋ ಮಾಡೋ ಅಷ್ಟಕ್ಕೆ ಎನರ್ಜಿ ಇರಲಿಲ್ಲ ಬಿಕಾಸ್ ಆಫ್ ದ ಹೀಟ್. ಸೊ ಅದಕ್ಕೋಸ್ಕರ ಅದು ನಾನು ಎಕ್ಸ್ಪ್ಲೋರ್ ಮಾಡಿ ಬಂದಿರೋದ್ರಿಂದ ನಾಳೆ ಮತ್ತಿಗೆ ಹೋಗಿ ಅಲ್ಲಿ ವಿಡಿಯೋ ಶೂಟ್ ಮಾಡಿ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಇಟ್ ಈಸ್ ಬ್ಯೂಟಿಫುಲ್. ಜಸ್ಟ್ ಪ್ರೇ ಮಾಡಬೇಕು ದಟ್ ಐ ಕ್ಯಾನ್ ಗೋ ಡ್ಯೂರಿಂಗ್ ಸನ್ರೈಸ್. ಆಪ್ಷನ್ ಇದೆ. ಅದೇ ಸಮಯದಲ್ಲಿ ಮಲ್ಪೆ ಬೀಚಲ್ಲಿ ಶೂಟ್ ಮಾಡ್ಬೋದು, ಇಲ್ಲ ಡೆಲ್ಟಾ ಪಾಯಿಂಟಲ್ಲಿ ಮಾಡ್ಬೋದು. ಎಲ್ಲಿ ಅಂತ ಗೊತ್ತಿಲ್ಲ ನನಗೆ, ಆಯಿತಾ. ಬಟ್ ವೆರಿ ಇಂಟ್ರೆಸ್ಟಿಂಗ್ ಇಸ್ ಹೂಡೆ ಬೀಚ್ ಅಂತ ಇದೆ. ಹೂಡೆ ಬೀಚಿಂದ ನಮ್ಮ ಡೆಲ್ಟಾ ಪಾಯಿಂಟ್ ಬೀಚ್ ಇಟ್ ಈಸ್ ಅಬೌಟ್ 4 ಕಿಲೋಮೀಟರ್. ಸೂಪರ್ ಆಗಿದೆ, ಅಬ್ಸಲ್ಯೂಟ್ಲಿ ಸೂಪರ್. ನಿಮಗೆ ಲೆಫ್ಟಲ್ಲಿ ಏನೋ ಸಮುದ್ರ, ರೈಟಲ್ಲಿ ಒಡಿಸೆ ಇದು ನಮ್ಮ ನದಿ, ಮಧ್ಯದಲ್ಲಿ ನಮ್ಮ ರೋಡು. ಬಟ್ ಅಲ್ಲಿ ಕಟ್ಟಿರುವ ಮನೆಗಳೆಲ್ಲ ಹೆಂಗಿದೆ ಅಂದರೆ ಪೀಸ್ಫುಲ್, ಮಸ್ತ್ ಆಗಿದೆ. ಕಯಾಕಿಂಗ್ ಮಾಡ್ತೀನಿ ಅಂದರೆ ಮಾಡಿ. ನನಗೆ ಕಯಾಕಿಂಗಲ್ಲಿ ಎಷ್ಟೊಂದು ಕಡೆ ಜಾಗ ನನಗೆ ಆಪ್ಷನ್ ಕೊಟ್ಟರು ಹೋಗಲಿಲ್ಲ ನಾನು, ಆಯಿತಾ. ಆ್ಯಂಡ್ ಫಾರ್ ಸಿಂಪಲ್ ರೀಸನ್ ಎಲ್ಲಿ ಗೊತ್ತಾ, ಅದು ನನಗೆ ಅದು ಎಲ್ಲಿ ಇದ್ದಿದ್ದೆಲ್ಲಪ್ಪ, ಎಲ್ಲೋ ಒಂದು ಕಡೆ ಮಲ್ಲೂರು ಏನೋ ಒಂದು ಜಾಗದಲ್ಲಿದ್ದೆ, ಇಲ್ಲ ಮುಲ್ಕಿ ಓಕೆ. ಮುಲ್ಕಿ ಹತ್ರ ನಿಮಗೆ ಹಿಂಗೆ ಕಯಾಕಿಂಗ್ ಮಾಡ್ಬೋದು. ಬಟ್ ಅವ್ರು ಹೇಳಿದ್ರು ನಿಮಗೆ ಕ್ಯಾಮ್ರಾ ಎಲ್ಲ ತೊಗೊಂಡೋಗ್ಬಿಡಲ್ಲ, ಆ್ಯಂಡ್ ತೊಗೊಂಡೋಗ್ತಿದೆ ಅಂತ ಅದು ನಿಮ್ಮ ಪ್ರಾಬ್ಲಮ್ಮು. ಬಿಕಾಸ್ ಕಯಾಕಿಂಗ್ ಮಾಡಬೇಕಾದ್ರೆ ಅದು ಬಿದ್ದೋದ್ರೆ ನಮ್ಮ ಪ್ರಾಬ್ಲಮ್ ಅಲ್ಲ, ನಿಮ್ಮ ಪ್ರಾಬ್ಲಮ್. ಹಂಗಿದ್ರೆ ಏನಕ್ಕೆ ಬದನೆಕಾಯಿ ಹೋಗೋದು ಅಂತ ಬಿಟ್ಟುಬಿಟ್ಟೆ. ಬಟ್ ಇಲ್ಲಿ ಬಂದಾಗ ಇಲ್ಲಿರೋ ಇನ್ಸ್ಟ್ರಕ್ಟರ್ಸ್ ಹೇಳಿದ್ರು, ಬೇಕಾದ್ರೆ ನಾವು ಓಡಿಸ್ತೀವಿ ಈಗ ಹಿಂಗೆ ಗಾಡಿ ಅಂದರೆ ಹಿಂದೆಯಿಂದ ನಾವು ಪ್ಯಾಡಲ್ ಮಾಡ್ತೀವಿ, ನೀವು ಶೂಟ್ ಮಾಡಿ. ಅಲ್ಲಿ ನನಗೆ ನಿಖಿನೋ ಅಂತ ಪರಿಚಯ ಆಗ್ತಾರೆ ಮನುಷ್ಯ. ಅವರು ಹೇಳ್ತಾರೆ, ಸರ್ ನೀವು ಇದೆಲ್ಲ ಮಾಡ್ತೀನಿ ಅಂದರೆ ನಮಗೇನಾದ್ರು ಯೂಸ್ ಆದರೆ, ಆಯಿತಾ, ಏನೋ ವಾಟ್ ಯು ಡೂ ಇಸ್ ನಾನು ನಿಮಗೆ ಫ್ರೀಯಾಗಿ ಕೊಡ್ತೀವಿ, ನೀವು ಹೋಗಿ ಸರ್ ಮ್ಯಾಂಗ್ರೂವ್ಗೆ ಅಂತ. ಬಟ್ ಆವಾಗ ಬೋಟು ನಮಗೆ ಸಮಯದಲ್ಲಿ ಇರಲಿಲ್ಲ, ನಾನು ಫ್ರೀಯಾಗಿ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ಚಾರ್ಜ್ ಮಾಡ್ತಾರೆ ಅಬೌಟ್ ಎಷ್ಟು ಮ್ಯಾಂಗ್ರೂವ್ಗೆ 300 ರುಪೀಸು. ಆ್ಯಂಡ್ ಜಸ್ಟ್ ಲೋಕಲ್ ಥಿಂಗ್ ಅಂದರೆ ಹೋಗ್ಬಿಟ್ಟು ಎರಡು ಸ್ಮಾಲ್ ಜಾಗ ನೋಡ್ಕೊಂಬತ್ತೆ 100 ರುಪೀಸು. ಅವ್ರು ಅಷ್ಟೊಂದೆಲ್ಲ ಹೇಳಿದ್ರಲ್ಲ ಅಂದ್ಬಿಟ್ಟು ಐ ಡಿಸೈಡೆಡ್ ದಟ್ ಐ ವಿಲ್ ಶೋ ದರ್ ನೇಮ್ ಬೋರ್ಡ್, ಆಯಿತಾ. ವೆರಿ ಸ್ವೀಟ್ ಪೀಪಲ್, ವೆರಿ ಸ್ವೀಟ್ ಪೀಪಲ್. ಈ ಹುಡುಗಿ ಕಣ್ಲ, ಆ ಹುಡುಗಿ ಆಲ್ಸೋ ವಿಲ್ ಪ್ಲೇ ಅ ಬಿಗ್ ಪಾರ್ಟ್. ಶಿ ಈಸ್ ವೆರಿ ಪಾಸಿಟಿವ್. ಏನಕ್ಕೆ ಅಂದರೆ ಐ ವಿಲ್ ಟೆಲ್ ಯು, ಇದೇ ಅದು ಜಾಗ ಬಂದಾಗ ಇವ್ರಿಗೆ ಪ್ರಮೋಟ್ ಮಾಡಿ, ಆಯಿತಾ. ದೇ ಡೋಂಟ್ ಚಾರ್ಜ್ ಮಚ್. ನಿಜವಾಗ್ಲೂ ಹೇಳ್ತೀನಿ, ಹೊಸ ಶಾರ್ಟ್ ಆಡೋಕೆ ಟ್ರೈ ಮಾಡಿದೆ, ಕೂತ್ಕೊಂಡು ಟಕ್ ಅಂತ ಡ್ರೋನ್ ಕಳ್ಸಂದ್ರೆ ಹೋಗಲಿಲ್ಲ ಅದು. ಬಟ್ ನಿಮಗೆಲ್ಲ ಆ್ಯಕ್ಚುಲ್ಸ್ ಗೊತ್ತಾಗಬೇಕಲ್ಲ, ವಾಟ್ ಹ್ಯಾಪನ್ಸ್ ಆ್ಯಕ್ಚುಲಿ. ಯು ಶುಡ್ ನೋ ಅಬೌಟ್ ಎವ್ರಿಥಿಂಗ್. ದಟ್ಸ್ ವೈ ಐ ಆಮ್ ಟ್ರೈಂಗ್ ಟು ಡೂ ಇಟ್. ಐ ಆಮ್ ಆ್ಯಕ್ಚುಲಿ ಟ್ರೈಂಗ್ ಟು ಟೇಕ್ ಅ ಶಾರ್ಟ್ ಫುಲ್ ಮೇಲೆ ಕಳಿಸಿ ಏರಲ್ ವ್ಯೂ ಹೆಂಗಿರುತ್ತೆ ನೋಡೋಣ, ಆಯಿತಾ. ವಿತೌಟ್ ಕಲರ್ ಗ್ರೇಡಿಂಗ್ ಅದು ಇದು ಮಾಡಿದೆ, ಓಕೆ. ಸೊ ಅವ್ರು ಹೇಳಿದ್ಮೇಲೆ ದೆನ್ ಐ ಥಾಟ್ ಲೆಟ್ ಮೀ ಗೋ. ಆ್ಯಂಡ್ ಬೋಟ್ ಇರಲಿಲ್ಲ. ಬಟ್ ಬೈ ಚಾನ್ಸ್ ಆವಾಗ ಏನಾಯಿತು, ಹೋಗಿದ್ದು ಬೋಟ್ ವಾಪಸ್ ಬಂತು. ಬಟ್ ಆ ಟೈಮ್ ಇಲ್ಲ ನಮ್ಮನ್ನ ಕಳ್ಸೋಕ್ಕೆ. ಬಟ್ ನಾನು ಫುಟೇಜ್ ತೊಗೊಳ್ತೀನಿ ಅಂತ ಏನು ಮಾಡಿದ್ರು, ಬೋಟ್ನೇ ಕಳ್ಸೋಕ್ಕೆ ರೆಡಿ ಆದರು, ಓಕೆ. ಆ ಸಮಯದಲ್ಲಿ ಒಂದು 3 ಹುಡುಗಿರು ಮತ್ತು ಅವರ ಅಮ್ಮ, ಓಕೆ, ದೇ ಆಲ್ಸೋ ಗೆಟ್ ರೆಡಿ ಟು ಗೋ ಫಾರ್ ಇಟ್. ಆ್ಯಂಡ್ ಸೊ ಅವ್ರಿಗೆ ಸ್ವಲ್ಪ ಪೇಮೆಂಟ್ ಸಿಗುತ್ತೆ, ನನಗೆ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿದ್ರು, ಓಕೆ. ಆ್ಯಂಡ್ ಅದ್ರ ಬಗ್ಗೆನೂ ಹೇಳ್ತೀನಿ ನಂದು ಫ್ರೀ ಏನಾಯಿತು ಅಂತ. ಲುಕ್ ಅಟ್ ದ ವೆಜಿಟೇಷನ್, ಇಟ್ಸ್ ಜಸ್ಟ್ ಬ್ಯೂಟಿಫುಲ್. ಅಲ್ಲೋ ಇಲ್ಲೋ ಒಂದು ಮನೆ, ಐ ಆಮ್ ಜಸ್ಟ್ ಲವಿಂಗ್ ಇಟ್, ಆಯಿತಾ. ಸೊ ಹಾಗಾಗಿ ಸೊ ಅವರು ನಮ್ಮ ಬೋಟಲ್ಲಿ ಹತ್ಕೊಳ್ತಾರೆ, ನಾವು ಹೋಗೋಣ ಅಂತ. ದೆನ್ ಐ ಡಿಸೈಡ್ ನಾನು ಹೋದಾಗ ಸ್ವಲ್ಪ ಡ್ರೋನ್ ಶಾಟ್ಸ್ ಸಿಗೋಕ್ಕೆ ಚಾನ್ಸ್ ಇದೆ ಅಂದುಬಿಟ್ಟು ನಾನು ರೆಡಿಯಾಗಿ ಹೋಗೋಣ ಅಂತ ತೀರ್ಮಾನ ಮಾಡಿಬಿಟ್ಟೆ. ಅದು ನನ್ನ ಪ್ಲಾನಲ್ಲೇ ಇರಲಿಲ್ಲ ಆ್ಯಕ್ಚುಲಿ, ಓಕೆ. ಯು ಮೈಟ್ ಬಿ ಥಿಂಕಿಂಗ್ ಯಾಕೆ ಇಷ್ಟೊಂದು ಸ್ಲೋ ಬರ್ತದೆ ಕ್ಯಾಮ್ರಾ. ಎಸ್, ದಿಸ್ ಇಸ್ ದ ಟ್ರೂತ್. ಇಟ್ ಡಸಂಟ್ ಕಮ್. ನಾವು ಎಷ್ಟೇ ಒತ್ತಿದ್ರೂ ನಮ್ಮ ಡ್ರೋನ್ ಅಂತ ಬರ್ಬಿಡಲ್ಲ ಸ್ವಾಮಿ. ಇಟ್ ಟೇಕ್ಸ್ ಓನ್ ಟೈಮ್. ಗೊತ್ತಾಗಬೇಕಲ್ಲ. ಯು ಕ್ಯಾನ್ ಸೇ ದ್ಯಾಟ್ ಫಾಸ್ಟ್ ಫಾರ್ವರ್ಡ್ ಮಾಡಿ.
ಸತ್ಯ ಸತ್ಯ ಸ್ವಾಮಿ, ಅದು ನಿಮಗೆ ಗೊತ್ತಾಗಬೇಕು. ಯಾಕಂದರೆ ನೀವು ಹಾರಿಸಿದಾಗ ನಿಮಗೂ ಗೊತ್ತಾಗಬೇಕು ತಾನೆ. ನನ್ನ ಐಡಿಯಾ ಬಂದು ಸುತ್ತೋದು, ಪ್ರಪಂಚನ ಎಕ್ಸ್ಪ್ಲೋರ್ ಮಾಡೋದು, ಪ್ರಪಂಚನ ನಾನು ಅರಗಿಸಿ ಎಂಜಾಯ್ ಮಾಡೋದು ನನ್ನ ಧರ್ಮ. ಅದನ್ನ ರೆಕಾರ್ಡ್ ಮಾಡೋದು ನನ್ನ ಧರ್ಮ, ನನ್ನ ಖುಷಿಗೆ. ಬಟ್ ಆದಷ್ಟು ನಾನು ಐ ನಾಟ್ ಪ್ರೋ ಹೇಳ್ತೇನೆ, ನಾನೇನು ಎಕ್ಸ್ಪರ್ಟ್ ಅಲ್ಲ ಇನ್ ದಿ ಎಡಿಟಿಂಗ್ ಪಾರ್ಟ್ ಆಫ್ ಇಟ್. ಅದು ಎಷ್ಟು ಟೈಮ್ ಆಗುತ್ತೆ ನನಗೆ ಗೊತ್ತು, ಆದಷ್ಟು ಮಾಡ್ತೀನಿ. ಬಟ್ ಸತ್ಯನೂ ಒಂದೊಂದು ಟೈಮ್ ಗೊತ್ತಾಗಬೇಕಲ್ಲ ಮನುಷ್ಯನ ಏನೇನು ಕಷ್ಟ ಏನು ಅಂದ್ಬಿಟ್ಟು. ಇಟ್ ಮೈಟ್ ಲುಕ್ ಈಸಿ, ಇಟ್ ಇಸ್ ನಾಟ್ ಈಸಿ ಟು ಶೂಟ್. ಇವಾಗ ಕರ್ಕೊಂಡು ಹೋಗ್ಲಾ ಅಲ್ಲಿ ನಮ್ಮ 3 ಚಿಕ್ಕ ಹುಡುಗಿರು ಮತ್ತು ಅವ್ರ ಅಮ್ಮ. ವಾಟ್ ಹ್ಯಾಪನ್ ಇಟ್ಸ್ ಆಲ್ಸೋ ಬೀಂಗ್ ರೆಕಾರ್ಡೆಡ್. ಬಟ್ ಐ ಟೆಲಿಂಗ್ ಬೋಟಲ್ಲಿ ಶೇಡ್ ಇದೆ, ಅದಕ್ಕೆ ಒಂದು ಅಂಬ್ರೆಲ್ಲ ಬೇರೆ ಹಾಕೊಂಡು ಬಂದವಳಪ್ಪ ಅವಳು. ಎಷ್ಟು ಬುದ್ಧಿ ಇರಬೇಕು. ಏನು ಗೊತ್ತಾ, ಮೂವಿ ಥಿಯೇಟ್ರಲ್ಲಿ ಏನೋ ಕತ್ಲೆ ಇರ್ತದೆ, ಅಲ್ಲಿ ಕನ್ನಡ ಹಾಕೊಂಡು ಬರ್ತಾರಪ್ಪ. ಅದು ಹೆಂಗೆ ಜನಗಳು ಗೊತ್ತಿಲ್ಲ ಆಯಿತಾ. 3 ಜನ ಸ್ವಲ್ಪ ಓಪನ್ ಮೈಂಡೆಡ್, ಅಂದರೆ ತಾಯಿ ಮತ್ತು ಇಬ್ಬರು ಮಗಳು. ಆ್ಯಂಡ್ ಬಟ್ ಚಿಕ್ಕ ಹುಡುಗಿ ಇದ್ದಾಳೆ ಆಯಿತಾ. ನನಗೆ ತುಂಬ ಫೇವ್ರೇಟ್ ಅವಳು. ಶಿ ಈಸ್ ಅಬೌಟ್ ಮೈ ಡಾಟರ್ಸ್ ಏಜ್. ಓಕೆ, ಸೊ ನನಗೆ ಅವಳು ತುಂಬ ಫೇವ್ರೇಟು. ಓಕೆ, ಬಟ್ ಅವಳಿಗೆ ಅದೇನೋ ಗೊತ್ತಿಲ್ಲ ಪಾಪ, ಫೋಬಿಯಾ ಅವಳಿಗೆ ನೀರಲ್ಲಿ ಇದಕ್ಕೆ. ಐಮ್ ಟ್ರೈ ಟು ಟೆಲ್ ದೇ ಬಿಕಮ್ ಮೋರ್ ಫ್ರೆಂಡ್ಸ್. ಓಕೆ, ಅವ್ರಿಗೋಸ್ಕರ ಡಿಫ್ರೆಂಟ್ ಎಲ್ಲ ಶೂಟ್ ಮಾಡಿ ಅವ್ರಿಗೆ ಕಳಿಸಿಕೊಟ್ಟಿದ್ದೀನಿ. ಐ ಆಮ್ ಆ್ಯಕ್ಚುಲಿ ಹ್ಯಾಪಿ ದಟ್ I'm actually happy to shoot for other people as such. ಆಯಿತಾ, make them heroes, make them heroines. ಬಟ್ ನನ್ನ ಹೀರೋ ಆಗಿ ಮುಂದೆ ಬಿಟ್ಟಿದ್ದಾರೆ. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಎಸ್ ಆರ್ ನೋ? ಎಸ್. ಹಿಂಗೆ ನನ್ನ ಚಾಟ್ ಚೆನ್ನಾಗಿಲ್ವಾ? ಎಸ್ಸು ಅಪರಿಸಿ ಆಡ್ಸು. ಸೊ ನಮ್ಮ ಲೈಫ್ ಸ್ಟೋರಿ ಎಲ್ಲ ಮಾತಾಡ್ಕೊಂಡಿದ್ದೀವಿ, ಅದಕ್ಕೆ ಕಂಪ್ಲೀಟಾಗಿಲ್ಲ. ಅದನ್ನು ಕೇಳಿಸ್ಕೊಳ್ತೇನೆ. ನನ್ನ ಬಾಯಿನ ಮುಚ್ಚಿ ನಿಮ್ಮ ಕಿವಿನ ಓಪನ್ ಮಾಡಿ ಕೇಳಿಸ್ಕೊಂಡಿದ್ದೀನಿ. ಹೊಸ ಆ್ಯಂಗಲ್ದ ಟ್ರೈ ಮಾಡ್ತೀನಿ. ಅವ್ರಿಗೆ ಪಾಪ ಮಲ್ಕೊಂಡು ಒಂದು ಡ್ರೋನ್ ಶಾಟ್ ತೆಗಿತೀನಿ, ಮಲ್ಕಳಿ ಹಂಗೆ ಹೇಳ್ತೀನಿ ಅಂತ ಹೇಳಿದೆ. ಪಾಪ ಅದು ಸರಿಗೆ ಬರಲಿಲ್ಲ ಸ್ವಾಮಿ, ಪಾಪಚ್ಚೆ ಅವ್ರನ್ನ ಮಲಗಿಸಿ ಮುಗಿಸ್ಬಿಟ್ಟೆ. ಬರಬೇಕಲ್ಲ, ಹ್ಯಾವ್ ಟು ಟ್ರೈ. ನೋ ಹಿಂಗೆ ಹೀರೋ ಆಫ್ ದ ಬೋಟು ನಮ್ಮ ರಾಕಿ. KGF 4 ನಾನೇ ಹೀರೋ. ಥಮ್ಸ್ ಅಪ್ ನಾನೇ ಹೀರೋ. ಎಸ್, ಬೋಟ್ ಸ್ಟೇಬಲ್ ಇದೆ, ಬಟ್ ನನ್ನ ಕೈ ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ ಆ್ಯಕ್ಚುಲಿ. ಐ ಆಮ್ ಟ್ರೈಂಗ್ ಟು ಆ್ಯಕ್ಟ್, ಬಟ್ ಐ ಕ್ಯಾನ್ ಸ್ಟೇ. ನನ್ನ ಕಷ್ಟ ನನಗೆ. ಇಬ್ಬರು ದೊಡ್ಡ ಹುಡುಗಿರು ಆ್ಯಕ್ಚುಲಿ, ಒಬ್ಬರು MD ಮಾಡ್ತಾರೆ, ಡಾಕ್ಟ್ರು, ಇನ್ನೊಬ್ಬರು MBBS ಮಾಡ್ತಾರೆ. ಚಿಕ್ಕ ಹುಡುಗಿನ ಏನೋ ಸೆಕೆಂಡ್ PUC ಹೇಳೋದು ಅವರ ತಾಯಿ. ಓಕೆ, ಅವ್ರದ್ದು ಫುಟೇಜ್ ಎಲ್ಲ ಕಳಿಸ್ಕೊಟ್ಟಿದ್ವಿ, ಮೆಸೇಜ್ ಮಾಡಿದಾರಲ್ಲ. ಹೌ ಇಸ್ ದಿಸ್ ಶಾಟ? ಪ್ರಪಂಚ ಹಿಂಗೆ ಕಾಣ್ಬೋದು ನೋಡಿ, ಫುಲ್ಲ ಮೇಲೆ ದೇವ್ರ ವ್ಯೂವಲ್ಲಿ ನೋಡು. ಆಯಿತಾ, ಇಟ್ ಇಸ್ ಗೋನ್ ಬಿ ಬ್ಯೂಟಿಫುಲ್. ನಾನು ಬರ್ದಿದ್ರೆ ನಾನು ದಿಸ್ ಶಾಟ್ ಐ ಲವ್ ಇಟ್. ಐ ಜಸ್ಟ್ ಲವ್ ಇಟ್. ಬರ್ದಾಗಿದ್ರೆ ನನಗೆ ಏನು ಉಳ್ಕೊಂಡಿದ್ದೆ. ನಾನು ಎಷ್ಟೊಂದು ಕಡೆ ಮ್ಯಾಂಗ್ಳೂರು ಹೋಗಿದ್ದೆ ಆಯಿತಾ, ನಮ್ಮ LFP ಮತ್ತು ಇನ್ನೆಲ್ಲ ಹೋಗಿ, ನಮ್ಮ ಕನ್ನಡ ಹೋಗಿ ನನಗೆ ಇಷ್ಟ ಆಗಿಲ್ಲ. ಈಗ ಈ ಜಾಗ ತುಂಬ ಇಷ್ಟ ಆಗೋಯ್ತು ನನಗೆ. ಬಟ್ ನೆಕ್ಸ್ಟ್ ವೀಡಿಯೋ ಬರ್ತದೆ ನೋಡಿ, ಆದರೆ ನೀವು ಕುಡಿಯೋದು ಗ್ಯಾರಂಟಿ ಎಂಟರ್ ಆಗ್ತಾ ಇದ್ದೀವಿ. ಲುಕ್ ಅಟ್ ದಿಸ್ ಬ್ಯೂಟಿ, ಲುಕ್ ಅಟ್ ದ ಕಲರ್ ದ ವಾಟರ್. ಇವಾಗ ಲೋ ಟೈಡ್ ಅಂತೆ, ಅಂದರೆ ವಾಟರ್ ಆ್ಯಕ್ಚುಲಿ ಎಳ್ಕೊಳ್ತಾ ಇದೆ, ಯಾವುದು ನಮ್ಮ ಸಮುದ್ರ ಎಳ್ಕೊಂಡ್ಬಿಡ್ತಾ ಇದೆ. ಸೊ ಅದಕ್ಕೆ ಲೋ ಟೈಡ್, ಇಲ್ಲಾಂದರೆ ಸ್ವಲ್ಪ ಹೈಟಲ್ಲಿ ಇರುತ್ತೆ. ಆ್ಯಂಡ್ ಅದು ಏನಕ್ಕೆ ಅಂತ ಹೇಳ್ತೀನಿ. ಹೈ ಟೈಡ್ ಅಂದರೆ ಏನಾಗುತ್ತೆ ಅಂದ್ಬಿಟ್ಟು, ನಿಮಗೆ ಮಾನ್ಸೂನ್ ಟೈಮಲ್ಲಿ ಬರೋಕ್ಕೆ ಹೋಗಬೇಡಿ. ಮಳೆ ಟೈಮಲ್ಲಿ, ಆ ಟೈಮಲ್ಲಿ ಎಲ್ಲ ಮುಚ್ಚಿಬಿಟ್ಟಿರ್ತಾರೆ. ಸೀರಿಯಸ್ ಲೋ ಟೈಡ್ ಇರೋದ್ರಿಂದ ಜನಗಳು ನಿಂತ್ಕೊಂಡವರು ಆಟಾಡ್ಕೊಳ್ತವ್ರು, ಕಯಾಕಿಂಗಲ್ಲಿ ಬಂದವರಪ್ಪ ಅವರು. ಬಟ್ ಇವರೆಲ್ಲ ನಮ್ಮ ಬೋಟ್ಗೆ ಹತ್ಕೊಂತಾರೆ ಕೊನೆಗೆ. ಓಕೆ, ವಾಪಸ್ ಹೋಗ್ಬೇಕಾದ್ರೆ ಲುಕ್ ಅಟ್ ದಟ್ ಇಸ್ ವೆರಿ ಬ್ಯೂಟಿಫುಲ್. ನನಗೆ ನೀರು ಇಳಿಲಿಕ್ಕೆ ಇಷ್ಟ, ಬಟ್ ಶೂ ಎಲ್ಲ ವೆಟ್ಟಾಯ್ತದೆ, ಚಡ್ಡಿ ವೆಟ್ಟಾಯ್ತದೆ ನನ್ನ ಯೋಚನೆ. ಬಂದು ಫುಟೇಜ್ ತೊಗೊಂಡು ಹೋಗೋಣ, ಲೂಸ್ ನನ್ನ ಮಗನೇ ಅಂತ ನನ್ನ ಬಗ್ಗೆ ನಾನು ಹೇಳ್ಕೊಳ್ತಾ ಇದ್ದೀನಿ. ಬಟ್ ಕೊನೆಗೆ ನೀವು ನಂಬೋಳ, ನಾನು ನೀರಲ್ಲಿ ಇಳಿದು ಬಿಡ್ತೀನಿ. ನಾನು ಇಳಿಯೋನೇ ಇಲ್ಲ ಆ್ಯಕ್ಚುಲಿ. ಆಯಿತಾ, ಇಳಿದು ಬಿಡ್ತೀನಿ ಕುಣಿತೀನಿ ಆ್ಯಕ್ಚುಲಿ. ಅದೆಲ್ಲ ನಿಮಗೆ ತೋರಿಸಿಲ್ಲ, ಬಟ್ ತೋರಿಸ್ತೀನಿ ಆ ಫುಟೇಜ್. ಆಯಿತಾ, ನಾನು ಕಾಮಿಡಿ ಪೀಸು, ತುಂಬ ಕಾಮಿಡಿ ಪೀಸ್ ಅಂದರೆ ಕಾಮಿಡಿ ಪೀಸು ನಾನು. ಇವ್ರಿಗೆ ಅಷ್ಟು ಕನ್ನಡ ಬರಲ್ಲ, ಇವರೆಲ್ಲ ಮೋಸ್ಟ್ಲಿ ನಾರ್ತ್ ಇಂಡಿಯನ್ಸು. ಆಯಿತಾ, ಬಟ್ ಅವರು ಆ್ಯಕ್ಚುಲಿ ನಗ್ತಾ ಬಿದ್ದಿದ್ರು. ಏನೇನು ನಗ್ತಿರೋ ಗೊತ್ತಿಲ್ಲ, ಅರ್ಥ ಆಗಿಲ್ಲೋ ಗೊತ್ತಿಲ್ಲ.
ಐ ವಿಲ್ ಟೆಲ್ ಯು, ಐ ವಿಲ್ ಶೋ ಯು. ಆ ಟೈಮಲ್ಲಿ ಬಾಯಿ ಮುಚ್ಕೊತೀನಿ, ಓಕೆ? ಅಲ್ಲಿವರೆಗೆ ಸುಮ್ಮನೆ ಇರಬೇಕು ನೀವು. ಸುಮ್ಮನೆ ಕೇಳಿಸ್ಕೊಳ್ಬೇಕಪ್ಪ. ನೋಡ್ತಾ ಆದ್ಮೇಲೆ ಕೇಳಿಸ್ಕೊಬೇಕು ತಾನೆ. ಇದ್ರ ಡೈರೆಕ್ಟರ್ ನಾನೇ. ಐ ಆಮ್ ದ ಡೈರೆಕ್ಟರ್. ನೀವು ಪಬ್ಲಿಕ್, ಯು ವಾಚಿಂಗ್, ವಾಚ್ ಇಟ್, ಜಸ್ಟ್ ವಾಚ್. ಇಲ್ಲಿ ಡ್ರೋನ್ ಹಾರಿಸಿಲ್ಲ ಅಂತ ಕೇಳ್ತೀರಾ? ಹಾರಿಸಿದ್ರೆ ಸ್ವಾಮಿ. ಮತ್ತೆ ನಿಲ್ಸ್ಬೇಕು ನೀವು. ಅದಕ್ಕೆ ಸ್ವಲ್ಪ ಹಿಂದೆ ಹೋಗಿ, ಯಾಕಂದ್ರೆ ಇದಕ್ಕೆ ರೌಂಡ್ ಹೊಡಿಯಕ್ಕಾಗಲ್ಲ, ಇದಕ್ಕೆ ಗುದ್ಬಿಡುತ್ತೆ. ಕೇಳಿಸ್ತಾ? ಹೇಳ್ತಾ ಇದೀನಿ, ಇಲ್ಲಿ ನಾನು ಶೂಟ್ ಮಾಡೋಕ್ಕಾಗಲ್ಲ, ವಾಪಸ್ ಹೇಳ್ಕೊಂಡು ಹೋಗು, ನನ್ನ ಬೋಟ್ನ ರಿವರ್ಸ್ ಮಾಡ್ಕೊಂಡು ಹೋಗು ಅಂತ ಕೇಳ್ತಾ ಇದ್ದೀನಿ ನಮ್ಮ ಡ್ರೈವರ್ಗೆ. ಏನಂತಾರಪ್ಪ ನಮ್ಮ ಬೋಟ್ ಓಡಿಸೋರ್ಗೆ? ಏನಂತಾರ? ಡ್ರೈವರಾ, ಪೈಲಟಾ, ವಾಟ್ ದ ಕಾಲ್? ಇದೇ ಮ್ಯಾಂಗ್ರೂವ್ಸ್. ಲುಕ್ ಎಟ್ ಇಟ್ ಯಾರ್. ಏನಕ್ಕೆ ಬ್ರೌನ್ ಆಗಿಬಿಟ್ಟಿದೆ? ಬಿಕಾಸ್ ಸಮುದ್ರ ನೀರು ಎಳ್ಕೊಂಡ್ಬಿಟ್ಟಿದೆಯಲ್ಲ, ಸೊ ಅದು ಕೆಳಗಡೆ ಜಸ್ಟ್ ಮಣ್ಣಿದೆ, ಅದರಿಂದ ಕಲರ್ ಹಿಂಗಿದೆ. ಇನ್ನೂ ಸ್ವಲ್ಪ ಹೇಳ್ಕೊಂಬಿಟ್ರೆ, ನಮ್ಮ ದೋಣಿಯವನು ಹೇಳ್ದ, ಹೇಳ್ಕೊಂಬಿಟ್ರೆ ಇನ್ನು 1 ಗಂಟೆ 2 ಗಂಟೆ ಕಾಯಬೇಕು, ದೋಣಿ ಮುಂದೆ ಹೋಗಲ್ಲ, ಯಾಕಂದರೆ ಅದು ಮೋಟ್ರ್ ವರ್ಕೇ ಆಗಲ್ಲ. ಇದು ನೋಡಿ, ಇದು ವೆರಿ ಇಂಪಾರ್ಟೆಂಟ್. ನೀವು ಹೊಡಿಯಲ್ಲ ಅಂದ್ರೆ ಹೆಂಗೆ? ಕೊಡಿ, ಅವ್ರಿಗೆ ಕೊಡಿ. ಹಲೋ, ಐಫೋನ್ ಕೊಟ್ರೆ ಅವ್ರು ನನಗೆ ಫೋಟೋ ಕಳ್ಸಲ್ಲ. ಆಮೇಲೆ ಅವರು ನನ್ನ ಫೋನಲ್ಲೇ ಹೊಡೀರಿ. ಹಿಂಗೆ 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 ಆಯ್ತಾ? ಸ್ಟೈಲೇ ಬರಬೇಕು, ಹೊಟ್ಟೆ ಕಾಣಿಸ್ಬಾರ್ದು. ಹಂಗೆ ಹಂಗೆ ಕೆಳಗೆ ಲೋ. ಹಾಂ, ಸ್ಟ್ರೈಟ್ ಆಗಿಲ್ಲ. ಸೊಟ್ಟ ಇದೆ ಕ್ಯಾಮ್ರಾ ಸೊಟ್ಟ ಇದೆ. ನಿಮ್ಮ ಲೆಫ್ಟ್ ಹ್ಯಾಂಡ್ ಕೆಳಗೆ ಹೋಗ್ಬೇಕು. ಲೆಫ್ಟ್ ಹ್ಯಾಂಡ್ ಕೆಳಗೆ ಲೆಫ್ಟ್ ಹ್ಯಾಂಡ್ ಎಡಗಡೆ ಕೈಮಾ ಇದೆ ಅಲ್ಲ? ಹಾ, ಕರೆಕ್ಟ್ ಉಂಟು, ಕರೆಕ್ಟ್ ಬರ್ತದೆ. ಹಿಂಗಿದೆ ಕ್ಯಾಮ್ರಾ, ಹಿಂಗೆ ಮಾಡಿ, ಹಿಂಗೆ. ಹಾ, ಬಂದ ತೆಗಿತಾರಿ ಸುಮ್ಮನೆ ಬಂತು. Your arms get a good close up. Your arms get a good close up. Go slowly. It's not deep. Jump. That's it. However you want to pose, okay? I'm getting a drone shot. For both of you. What are you doing? Hello, ನನ್ನ ನಿಲ್ಸಿರಾ? ಇವ್ರುಗಳ್ನ ಒಂದೇ ಅಲ್ಲ, ಐ ಟೋಲ್ಡ್ ದ ಬಾಯ್ಸ್ ಆಲ್ಸೋ, ನಿಮ್ಮನ್ನು ತೆಕ್ಕೊಡ್ತೀನಿ ಬನ್ನಿ ಅಂದರೆ ಬರಲಿಲ್ಲ. ಅದು ಏನಕ್ಕೂ ಐ ಡೋಂಟ್ ನೋ. ಇಟ್ ಈಸ್ ನಾಟ್ ದಟ್ ಐ ಫೇವರ್ ದ ಗರ್ಲ್ಸ್ ಅಂತ ಲುಕ್ ಅಟ್ ದಿಸ್ ಮೈ ಶಾರ್ಟ್. ಕೇಳಲಿಲ್ಲ ಬಾಯ್ಸ್, ಏನೋ ಕೋಪ ಮಾಡ್ಕೊಂಡ್ರೆ ಏನೋ ಹುಡುಗಿರ ಪಟಾಯಿಸ್ತಾನಂತ. ನಾನು ಎಲ್ಲಿ ಪಟಾಯಿಸಕ್ಕೆ ಹೋಗ್ತೀನಿ? ನಮ್ಮ ಹೆಂಡತಿ ಏನೋ ಡಿವೋರ್ಸ್ ಕೊಟ್ಟರೆ ಮೋಸ್ಟ್ಲಿ ಪಟಾಯಿಸ್ತೀನಿ, ಅಲ್ಲಿವರೆಗೆ ಮಾಡಲ್ಲ. ನಾವು ವಾಟ್ ಈಸ್ ಸೇ, ಒನ್ ಮ್ಯಾನ್ ವುಮೆನ್ ಅಟ್ ಒನ್ ಟೈಮ್, ದಟ್ ಈಸ್ ವಾಟ್ ಐ ಬಿಲೀವ್ಸ್. ಅದರ್ ಪೀಪಲ್ ಬಿಲೀವ್ ಆರ್ ನಾಟ್, ಐ ಡೋಂಟ್ ಕ್ಯಾರ್ಸ್. ಲುಕ್ ಅಟ್ ದ ಬ್ಯೂಟೀಸ್. ಇಲ್ಲ ಸುತ್ಕೊಂಡ್ಬಂದೆ ಆವಾಗಲೇ, ನಿಮಗೆ ತೋರಿಸ್ದೆ ಅಲ್ವಾ? ನೆಕ್ಸ್ಟ್ ಬರ್ತದೆ ವೀಡಿಯೋ, ಅದನ್ನು ಬಿಟ್ಟು ಎಲ್ಲೂ ಹೋಗಬೇಡಿ, ಯಾಕಂದ್ರೆ ಅದು ಸೂಪರ್. ಅದಕ್ಕೆ ತುಂಬ ಎಫರ್ಟ್ ಹಾಕಬೇಕು. ಆ ಕಲರ್ ನೋಡಿ ಸ್ವಾಮಿ, ನೀರ್ದು ಸೂಪರ್ ಆಗಿದೆಯಪ್ಪ. ಮಣ್ಣು ಕಾಣ್ತಿದೆ, ಎಲ್ಲೆಲ್ಲಿ ಜಾಸ್ತಿ ಮಣ್ಣಿದೆಯೋ ಅಲ್ಲೂ ಕಾಣಿಸ್ತಾ ಇದೆ, ಆಯಿತಾ? ಬಟ್ ಎಲ್ಲಿ ಸ್ವಲ್ಪ ಡೀಪಾಗಿದೆಯೋ ಅಲ್ಲಿ ಕಲರ್ ಆಫ್ ದ ವಾಟರ್ ಇಸ್ ಡಿಫ್ರೆಂಟ್. ಐ ಥಿಂಕ್ ಇಟ್ಸ್ ಮಸ್ಟ್ ವಿಸಿಟ್. ಒಂದು ಟೈಮ್ ಬನ್ನಿ, ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಡೀಟೇಲ್ಸು. ನಿಮಗೆ ಆ ಜಾಗದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಸ್ಟೇ ಸೇಫು, ಸ್ಟೇ ಹೆಲ್ದಿ, ಸ್ಟೇ ಅಲೈವು. ಬರಲ್ಲ. ಬಾಯ್ ಪೀಪೊಳ್ಳು.